ಮನಸ್ಸೆಂಬ ಹುಚ್ಚು ಕುದುರೆ. ಸ್ನೇಹಿತರೆ, ನಾನು ಮನಸ್ಸನ್ನ ಗೆಲ್ಲೋದಿಕ್ಕೆ ಬಯಸ್ತೀನಿ, ಆದರೆ ಅದು ಅಸಾಧ್ಯ ಅಂತ ಅನ್ನಿಸ್ತಾ ಇದೆ. ಆದರೂ ಕೆಲವು ಗುರುಗಳು ಅದು ಸುಲಭ ಅಂತ ಹೇಳ್ತಾರೆ. ಅದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಇಲ್ಲಿ ಒಂದು ಸರಳವಾದ ಉತ್ತರ ಇದೆ. ಅದನ್ನ ನೋಡೋಣ. ಈ ಗೆಲ್ಲಬೇಕು ಅನ್ನೋ ಕಲ್ಪನೆಯನ್ನ ನಾವು ಗೆಲುವಿನ ಅಸಾಧ್ಯತೆಯ ಬೀಜದಲ್ಲೇ ಕಾಣ್ತೀವಿ. ಈ ವಿಷಯವೇ ಮನುಷ್ಯನಿಗೆ ಗೆಲ್ಲೋದಿಕ್ಕೆ ಬಿಡೋದಿಲ್ಲ. ನಾವು ನಮ್ಮದೇ ನೆರಳನ್ನ ಜಯಿಸೋದಿಕ್ಕೆ ಬಯಸಿದರೆ ಅದು ಸಾಧ್ಯವೇ ಇಲ್ಲ. ನೆರಳನ್ನ ನೆರಳು ಅಂತ ಅರಿತ ಕೂಡಲೇ ನಾವು ಅದನ್ನ ಜಯಿಸಿಬಿಟ್ಟಿರ್ತೀವಿ ಅಂತ ಅದರ ಅರ್ಥ. ನೆರಳನ್ನ ನಾವು ಜಯಿಸಬೇಕಾಗಿಲ್ಲ, ಅದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಅಷ್ಟೇ. ಯಾವುದನ್ನ ನೆರಳಿನ ವಿಷಯದಲ್ಲಿ ಸತ್ಯ ಅಂತ ಅರ್ಥ ಮಾಡಿಕೊಳ್ತೇವೋ ಹಾಗೆ ಮನಸ್ಸಿನ ವಿಷಯದಲ್ಲೂ ಕೂಡ ಅದೇ ಸತ್ಯ. ನಮ್ಮ ಮನಸ್ಸನ್ನ ಅರಿತುಕೊಳ್ಬೇಕು. ಅದನ್ನೇ ಎಲ್ಲ ಗುರುಗಳು ಹೇಳೋದು. ಆದರೆ ಎಂದು ಗೆಲ್ಲಿ ಅಂತ ಹೇಳೋದಿಲ್ಲ. ಯಾರೋ ಒಮ್ಮೆ ಬುದ್ಧನನ್ನ ಕೇಳ್ತಾರೆ, ನನ್ನ ಮನಸ್ಸು ತುಂಬಾ ಚಡಪಡಿಸ್ತಾ ಇದೆ, ಅದನ್ನ ಶಾಂತವಾಗಿಸೋದು, ಪ್ರಶಾಂತಿಯಿಂದ ಇರಿಸೋದು ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಬುದ್ಧ ಮರು ಪ್ರಶ್ನೆಯೊಂದನ್ನ ಕೇಳ್ತಾರೆ. ಮನಸ್ಸೇ, ನಿನ್ನ ಮನಸ್ಸು ಎಲ್ಲಿದೆ? ಅದನ್ನ ನನ್ನ ಬಳಿ ಕರೆದುಕೊಂಡು ಬಾ, ನಾನು ಖಂಡಿತ ಅದನ್ನ ಶಾಂತಗೊಳಿಸ್ತೀನಿ ಅಂತ ಹೇಳ್ತಾರೆ. ಈ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಆ ವ್ಯಕ್ತಿ ಸಂಕುಚಿತಗೊಳ್ತಾರೆ. ಇದು ಹೇಗೆ ಸಾಧ್ಯ ಸ್ವಾಮಿ? ನಾನು ಅದನ್ನು ಹಿಡಿಯೋದಿಕ್ಕೆ ಹೇಗೆ ಸಾಧ್ಯ? ಅದು ನನ್ನಿಂದ ಸಾಧ್ಯವಿಲ್ಲ ಅಂತ. ಗುರುಗಳು ಹೇಳ್ತಾರೆ, ಮನಸ್ಸನ್ನ ಹಿಡಿಯೋದಿಕ್ಕೆ ಪ್ರಯತ್ನಿಸಬೇಡಿ. ಅದನ್ನ ಹಿಡಿಬೇಕು ಅನ್ನೋ ಬಯಕೆನೇ ಮನಸ್ಸಿಗೆ ಒಂದು ರೀತಿ ಚಡಪಡಿಕೆ ಆಗತ್ತೆ. ನೆರಳನ್ನ ಎಂದಾದರೂ ಹಿಡಿಯೋದಿಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಹಾಗೆ ಇದು ಕೂಡ. ಬುದ್ಧ ಏನು ಹೇಳಿದ್ರು ನಿಮಗ್ ಗೊತ್ತಾ? ನನ್ನನ್ನ ಸರಿಯಾಗಿ ನೋಡು, ನಾನು ಅದನ್ನ ಶಾಂತಗೊಳಿಸಿದ್ದೀನಿ ಅಂತ ತಿಳಿದುಕೋ ಅಷ್ಟೇ. ಮನಸ್ಸನ್ನ ಹಿಡಿಯೋದಿಕ್ಕೆ ಅಥವಾ ಗೆಲ್ಲೋದಿಕ್ಕೆ ಪ್ರಯತ್ನಿಸದೆ ಅದನ್ನ ಕೇವಲ ಗಮನಿಸೋದಿಕ್ಕೆ ನಿಮಗೆ ಸಾಧ್ಯವಾದರೆ ಅದು ಇಲ್ಲ ಅನ್ನೋದನ್ನ ನಾವು ಕಂಡುಕೋಬಹುದು. ಹಿಂದಿನ ಕಾಲದಲ್ಲಿ ಕುದುರೆಯನ್ನ ಪಳಗಿಸೋದಿಕ್ಕೆ ಅದಕ್ಕೆ ಜೀನು ತುಡಿಸಬೇಕಾದರೆ ಕುದುರೆಯನ್ನ ದಣಿಸುವುದು ಉತ್ತಮವೋ ಅಥವಾ ಲಗಾಮನ್ನ ಹಾಕುವುದು ಉತ್ತಮವೋ ಅಂತ ಕೇಳ್ತಾ ಇದ್ರು. ಹಾಗೆ ಮನಸ್ಸನ್ನ ಗೆಲ್ಲೋದಿಕ್ಕೆ, ಅದನ್ನ ನಿಯಂತ್ರಣದಲ್ಲಿ ತರೋದಿಕ್ಕೆ, ಇಡೋದಿಕ್ಕೆ ಇವೇ ಎರಡು ವಿಧಾನಗಳು ಇದ್ದದ್ದು. ಆದರೆ ಇಲ್ಲಿ ಈ ಎರಡೂ ವಿಧಾನಗಳಲ್ಲಿ ಯಾವುದನ್ನು ಗುರುಗಳು ಸೂಚಿಸೋದಿಲ್ಲ. ಬದಲಿಗೆ ನಾವು ತಿಳಿದುಕೋಬೇಕಾದಂತಹ ವಿಚಾರವೇನೆಂದರೆ ಸರಿಯಾಗಿ ಆಲಿಸುವುದು ಅಥವಾ ಗಮನಿಸುವುದು. ಗುರುಗಳು ಕೇಳ್ತಾರೆ, ಮೊದಲು ಈ ಮನಸ್ಸು ಅನ್ನೋ ಕುದುರೆ ಇದೆಯಾ ಅಥವಾ ಇಲ್ಲವಾ ಅದನ್ನ ನೋಡಿ. ನೀವು ಯಾವುದನ್ನ ಅಸ್ತಿತ್ವದಲ್ಲೇ ಇಲ್ಲವೋ ಅದನ್ನ ದಣಿಸೋದಿಕ್ಕೆ ಅಥವಾ ಅದಕ್ಕೆ ಜೀನು ಹಾಕೋದಿಕ್ಕೆ, ಲಗಾಮು ಹಾಕೋದಿಕ್ಕೆ ಪ್ರಯತ್ನಿಸ್ತಾ ಇದ್ದೀರಿ. ಎರಡೂ ಪ್ರಯತ್ನಗಳು ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಲ್ಲಿ ಕುದುರೆನೇ ಇಲ್ಲವೋ ಅಲ್ಲಿ ನಿಮ್ಮ ಜೀನು ಅಥವಾ ಲಗಾಮು ಕೆಲಸಕ್ಕೆ ಬರೋದಿಲ್ಲ. ಕುದುರೆ ನಿಮ್ಮ ಅಜ್ಞಾನದ ನೆರಳಾಗಿದೆ. ನೀವು ಅದನ್ನ ಅರಿತಾಗ, ಎಚ್ಚೆತ್ತಾಗ ಜಯಿಸೋದಿಕ್ಕೆ ಅಲ್ಲಾವ ಕುದುರೆಯೂ ಇಲ್ಲ, ಮನಸ್ಸೂ ಇಲ್ಲ. ನಿಯಂತ್ರಿಸೋದಿಕ್ಕೆ ಕುದುರೆ ಆಗಲಿ ಮನಸ್ಸಾಗಲಿ ಖಂಡಿತ ಅಲ್ಲೆಲ್ಲೂ ಇಲ್ಲ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.